ನವೆಂಬರ್ 19ನೇ ತಾರೀಕನ್ನು ನಾವು ವರ್ಲ್ಡ್ಸ್ ಮೆನ್ಸ್ ಹೆಲ್ತ್ ಡೇ ಅಂತ ಆಚರಿಸ್ತೇವೆ. ಇದೇನು ಅಂತ ಹೇಳಿದರೆ, ಮನೆಯ ಜವಾಬ್ದಾರಿ ಮತ್ತು ಸಮಾಜದ ಜವಾಬ್ದಾರಿ ಜೊತೆ ತನ್ನನ್ನೇ ತಾನು ಮರೆತಿರುವ ಗಂಡಸಿನ ಹೆಲ್ತ್ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಅಂಥೇಳಿ. ಸೊ ಗಂಡಸರಲ್ಲೇ ಕಾಣುವಂತಹ 5 ಇಂಪಾರ್ಟೆಂಟ್ ಕಾಯಿಲೆಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಇದ್ರ ಬಗ್ಗೆ ನಿಮಗೆ ಎಚ್ಚರ ಇರಬೇಕು. ಮೊದಲನೇದು ಬಂದು ಮೇಲ್ ಇನ್ಫರ್ಟಿಲಿಟಿ, ಅಂದರೆ ಗಂಡಸರಲ್ಲಿ ಮಂಜೆತನ. ಈಗ ನೀವು ಇನ್ಫರ್ಟಿಲಿಟಿ ಕೇಸಸ್ ನೀವು ನೋಡೋದಾದರೆ ಪ್ರತಿಶತ 50% ಅಷ್ಟು ತೊಂದರೆಗಳು ಗಂಡಸಿನ ತೊಂದರೆಗಳಿಂದ ಆಗ್ತಾ ಇರೋಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಎಚ್ಚರ ಇರಬೇಕು. ಎರಡನೇದು ಬಂದು ನಿಮಗೆ ಮೇಲ್ ಸೆಕ್ಷುವಲ್ ಪ್ರಾಬ್ಲಮ್ಸ್, ಅಂದರೆ ನಿಮ್ಮ ಸಂಭೋಗ ಪ್ರಕ್ರಿಯೆಯಲ್ಲಿ ತೊಂದರೆ ಆಗ್ತಾ ಇರೋಂಥದ್ದು. ಸೊ ಇದೆರಡು ನಾವು ಇವಾಗ ಏನು ಅಂತ ಹೇಳಿದರೆ ನ್ಯೂಯರ್ ಜನ್ರೇಷನ್ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಥರ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ನೀವು ಎಚ್ಚರ ವಹಿಸಬೇಕು. ಮೂರನೇದು ಬಂದು ಫೈಮೋಸಿಸ್ ಅಂಥೇಳಿ, ಅಂದರೆ ಶಿಶ್ನದ ಮುಂದಿನ ಭಾಗ ತುಂಬ ಸಣ್ಣ ಇರುತ್ತೆ. ಅದರಿಂದ ನಿಮಗೆ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗೋವಂಥದ್ದು ಅಥವಾ ಯೂರಿನ್ ಇನ್ಫೆಕ್ಷನ್, ಕಿಡ್ನಿ ಇನ್ಫೆಕ್ಷನ್ ಆಗೋದು, ಈ ತೊಂದರೆಗಳಾಗುತ್ತೆ. ನಾಲ್ಕನೇದು ಬಂದು ವಯಸ್ಸಾದವರಲ್ಲಿ ಇದೇನು ಅಂತ ಹೇಳಿದರೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್. ಇದರಿಂದ ನಿಮಗೆ ಯೂರಿನ್ ಹೋಗೋದಕ್ಕೆ ತೊಂದರೆ ಆಗೋದು, ಮತ್ತೆ ಯೂರಿನ್ ಹೋಗೋದು, ಯೂರಿನ್ ತುಂಬ ಅರ್ಜೆಂಟಾಗಿ ಮಾಡಬೇಕು ಅಂತ ಅನ್ಸೋದು, ಅಥವಾ ಒಂದು ಸರಿ ಮಾಡಿದ್ಮೇಲೆ ಮತ್ತೆ ಮಾಡಬೇಕು ಅಂತ ಅನ್ಸೋದು, ಈ ತೊಂದರೆಗಳು ಆಗುತ್ತೆ. ಐದನೇದು ಬಂದು ಪ್ರಾಸ್ಟೇಟ್ ಕ್ಯಾನ್ಸರ್, ಅಂದರೆ ಎನ್ಲಾರ್ಜ್ ಆಗಿರೋ ಪ್ರಾಸ್ಟೇಟಲ್ಲಿ ಕೆಲವರಲ್ಲಿ ಈ ಕ್ಯಾನ್ಸರ್ ಆಗಿ ಅದು ಕನ್ವರ್ಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಎಚ್ಚರ ಇರಬೇಕು. ಆದಷ್ಟು ನೀವು ಯೂರಾಲಜಿಸ್ಟ್ನ ಬಂದು ಮೀಟ್ ಮಾಡಿ ಅವರ ಸಲಹೆಯನ್ನು ಪಡ್ಕೋಬೇಕು.